ಹಾಯ್ ಹಲೋ ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಲ್ವ? ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಏನು, ಅದರಲ್ಲಿ ಸ್ಟೇಟ್ ಸರ್ಟಿಫಿಕೇಟ್ ಯಾವುದು, ಸೆಂಟ್ರಲ್ ಸರ್ಟಿಫಿಕೇಟ್ ಯಾವುದು, ಅದೆಲ್ಲ ಕ್ಲೀನಾಗಿ ಡೀಟೇಲ್ಸು ಪ್ರತಿಯೊಂದು ತಿಳ್ಕೊಳ್ಳೋಣ. ಸೊ ಸ್ಟೇಟ್ ಸರ್ಟಿಫಿಕೇಟಲ್ಲಿ ನಮಗೆ ಯಾವ್ಯಾವ ರೀತಿ ಫಾರ್ಮ್ಸ್ ಇರುತ್ತೆ, ಸೆಂಟ್ರಲ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಯಾವ್ಯಾವ ಥರ ಫಾರ್ಮ್ಸ್ ಇರುತ್ತೆ, ಪ್ರತಿಯೊಂದು ಡೌಟ್ಸು ಇವತ್ತು ಒ ಬಿ ಸಿ ಅಂತಂದರೆ ಏನು, SC ST ಅಂತಂದರೆ ಏನು, ಕ್ರಿಮಿಲೇಯರ್ ಅಂದ್ರೇನು, ನಾನ್ ಕ್ರಿಮಿಲೇಯರ್ ಅಂತ ಅಂದ್ರೇನು, ವ್ಯಾಲಿಡಿಟಿ ಡೇಟ್ ಯಾವಾಗಿರಬೇಕು, ಯಾವಾಗ ಇರಬಾರ್ದು. ಸೊ ಇದೆಲ್ಲ ಯಾಕಂದರೆ ಎಷ್ಟೊಂದು ಎಕ್ಸಾಮ್ಸ್ ಇನ್ನೇನು ಈ 2-3 ಮಂತ್ಸಲ್ಲಿ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಕ್ಲೀನಾಗಿ ಏನೇನು ಡೌಟ್ಸ್ ಇದೆಯೋ ಇವತ್ತೆಲ್ಲ ನಾವು ಕ್ಲಾರಿಫೈ ಮಾಡ್ಕೊಂಬೋಣ, ಸರಿನಾ? ಸೊ ಬನ್ನಿ, ಫಸ್ಟು ನಮ್ಗೆ ಇಲ್ಲಿ ನೋಡಿ, ನಮಗೆ 2 ಥರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ ನಾರ್ಮಲಾಗಿ. ಒಂದು ಸ್ಟೇಟ್ ಸರ್ಟಿಫಿಕೇಟು, ಇನ್ನೊಂದು ಒಂದೇ ಒಂದು ಸೆಕೆಂಡು. ಓಕೆ, ಸೊ ಒಂದು ನಮಗೆ ಒಂದೇ ಒಂದು ಸೆಕೆಂಡ್ ಇರಿ, ಒಂದು ನಮಗೆ ಸ್ಟೇಟ್ ಸರ್ಟಿಫಿಕೇಟ್ ಇರುತ್ತೆ, ಇನ್ನೊಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ. ಸ್ಟೇಟ್ ಸರ್ಟಿಫಿಕೇಟ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನಾರ್ಮಲಾಗಿ ಎಷ್ಟೊಂದು ಮಾಡಿಸಿರ್ತೀರ. ಸೊ ಮತ್ತು ಸ್ಟೇಟ್ ಸರ್ಟಿಫಿಕೇಟಲ್ಲಿ ನಮಗೆ 2 ಲ್ಯಾಂಗ್ವೇಜಲ್ಲೂ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ತೊಗೊಂಡ್ರೆ ನಮಗೆ ಇಂಗ್ಲೀಷಲ್ಲೂ ಸಿಗುತ್ತೆ, ಕನ್ನಡದಲ್ಲೂ ಸಿಗುತ್ತೆ. ಅದೇ ಸೆಂಟ್ರಲ್ ಸರ್ಟಿಫಿಕೇಟು ನಮಗೆ ಇಂಗ್ಲೀಷಲ್ಲಿ ಸಿಗುತ್ತೆ. ಓಕೆನಾ? ಯಾವಾಗಲೂ ಇಂಗ್ಲೀಷಲ್ಲೇ ಸಿಗುತ್ತೆ ಸೆಂಟ್ರಲ್ ಸರ್ಟಿಫಿಕೇಟ್. ಸೊ ಫಸ್ಟು ಸ್ಟೇಟ್ ಸರ್ಟಿಫಿಕೇಟಲ್ಲಿ ನಮಗೆ ಮತ್ತು ಇಂಗ್ಲೀಷು ಕನ್ನಡದಲ್ಲಿ ಕೂಡ ಮತ್ತೆ ಅದರಲ್ಲಿ ಇನ್ನೊಂದು 2 ಟೈಪ್ಸ್ ಇರುತ್ತೆ. ಯಾವುದು? ಎಜುಕೇಷ್ನಲ್ ಪರ್ಪಸ್ಸು, ಎಂಪ್ಲಾಯ್ಮೆಂಟ್ ಪರ್ಪಸ್ಸು. ಸೊ ಎಜುಕೇಷ್ನಲ್ ಪರ್ಪಸ್ಗಂದರೆ ಯಾವುದು? ಎಜುಕೇಷನ್ ಪರ್ಪಸ್ಗಂತ ಅಂದರೆ ನಮಗೆ ಈಗ ಕಾಲೇಜಿಗೆ ಅಥವಾ ಸ್ಕೂಲ್ಗೆ ಯಾವಾಗಾರು ಜಾಯ್ನ್ ಆಗಬೇಕಾದ್ರೆ ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ 10th ಮುಗಿಸಿರ್ತೀರ, ಡಿಪ್ಲೊಮಾ ಆಗಲಿ PUC ಆಗಲಿ ಸೇರ್ಕೊಬೇಕಾದ್ರೆ ಎಜುಕೇಷ್ನಲ್ ಪರ್ಪಸ್ಗೆ ಅಂತಲೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ. ಅದೇ ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ ಕೂಡ ನಮಗೆ ಕೆಲವೊಂದು ಗೌರ್ಮೆಂಟ್ ಜಾಬ್ಸಿಗೆ ಕೂಡ ಸ್ಟೇಟ್ ಗೌರ್ಮೆಂಟ್ ಜಾಬ್ಸಿಗೆ ನಮಗೆ ಅದು ಕೂಡ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ಗೆ ನಮಗೆ ಅಲ್ಲಿ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೇಳ್ತಾರೆ. ಸೊ ಸ್ಟೇಟ್ ಸರ್ಟಿಫಿಕೇಟ್ ಎಷ್ಟಿರುತ್ತೆ? ನಮಗೆ 2 ಲ್ಯಾಂಗ್ವೇಜಲ್ಲಿರುತ್ತೆ, ಒಂದು ಇಂಗ್ಲೀಷಲ್ಲಿರುತ್ತೆ, ಒಂದು ಕನ್ನಡದಲ್ಲಿರುತ್ತೆ. ಅದರಲ್ಲಿ ಮತ್ತೆ ನಮಗೆ ಎಜುಕೇಷ್ನಲ್ ಪರ್ಪಸ್ಗೊಂದಿರುತ್ತೆ, ಎಂಪ್ಲಾಯ್ಮೆಂಟ್ ಪರ್ಪಸ್ಗೊಂದಿರುತ್ತೆ. ಸೊ ಇದು ನಮಗೆ ಯಾವುದು ಬೇಕು ಅಂತ ನಾವು ಮಾಡಿಸ್ಕೊಬೇಕಾದ್ರೆ ಸ್ಪೆಸಿಫಿಕ್ಕಾಗಿ ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ಕೊಬೇಕಾಗುತ್ತೆ. ಸೊ ಎಜುಕೇಷ್ನಲ್ ಪರ್ಪಸ್ಗೆ ಬೇಕಂದರೆ ಎಜುಕೇಷ್ನಲ್ ಪರ್ಪಸ್ಗೆ ಮಾಡಿಸ್ಕೊಬೇಕು, ಎಂಪ್ಲಾಯ್ಮೆಂಟ್ ಬೇಕು ಅಂತಂದರೆ ಎಂಪ್ಲಾಯ್ಮೆಂಟ್ ಮಾಡಿಸ್ಕೊಬೇಕು. ಓಕೆ, ಸೊ ಪರ್ಪಸ್ ಎಂತಕ್ಕೆ ನೋಡೋಣ. ಸ್ಟೇಟ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ರೆ ಪರ್ಪಸ್ ಎಂತಕ್ಕೆ? ಸ್ಟೇಟ್ ಸರ್ಟಿಫಿಕೇಟ್ ಹೆಂಗಿರುತ್ತೆ ಫಾರ್ಮ್ಯಾಟು ನಾನು ತೋರಿಸ್ತೀನಿ. ಸೊ ಸ್ಟೇಟ್ ಸರ್ಟಿಫಿಕೇಟ್ ಫಾರ್ಮ್ಯಾಟಲ್ಲಿ ಪರ್ಪಸ್ ಏನು? ಫಾರ್ ಅಡ್ಮಿಷನ್ ಇನ್ ಸ್ಟೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್, ಇವಾಗ ತಾನೇ ಹೇಳಿದೆ. ಅದೇ ಥರ ಫಾರ್ ಗೌರ್ಮೆಂಟ್ ಎಕ್ಸಾಮ್ಸ್ ಕೂಡ ನಮಗೆ ಯೂಸ್ ಆಗುತ್ತೆ. ಯಾವುದ್ಯಾವುದು KS, KPSC ಇದಕ್ಕೆಲ್ಲ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಕೇಳ್ತಾರೆ. OBC ಇರುತ್ತೆ, ಯಾಕೆಂದರೆ 2A 3A ಕ್ಯಾಟಗರೀಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಎಕ್ಸಾಂಪಲ್ ಇಲ್ಲೇ ಹಾಕಿದ್ದೀನಿ, 2A 3A ಕ್ಯಾಟಗರೀಸ್ ಇರುತ್ತೆ. ಅದನ್ನೆಲ್ಲ ನಮಗೆ ಸ್ಪೆಸಿಫಿಕ್ಕಾಗಿ ಕೆಲವೊಂದು ರಿಸರ್ವೇಷನ್ಸ್ ಕೊಟ್ಟಿರ್ತಾರೆ. 2A ಅವ್ರಿಗೆ 10% ಅಥವಾ 20%, 3A ಅವ್ರಿಗೆ 10%, 20% ಈ ಥರ ಎಲ್ಲ ಕೊಟ್ಟಿರ್ತಾರೆ. ಸೊ ಅವಾಗ ನಮಗೆ ಆ ಒಂದು ರಿಸರ್ವೇಷನ್ ಅನ್ನೋದು ಹೆಲ್ಪ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೇಮ್ ಅದೇ ಪರ್ಪಸ್ಸೇ ನಮಗೆ ಸೆಂಟ್ರಲಲ್ಲೂ ಕೂಡ ಯೂಸ್ ಆಗುತ್ತೆ. ಸೊ ಸೆಂಟ್ರಲಲ್ಲಿ ಎಂತಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಸೆಂಟ್ರಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸಲ್ಲಿ ಅಡ್ಮಿಷನ್ ಆಗೋಕ್ಕೆ ಅಥವಾ ಆರ್ಗನೈಸೇಷನ್ಸಲ್ಲಿ ಅಡ್ಮಿಷನ್ ಪಡೆಯೋಕ್ಕೆ ಅಲ್ಲಿ ನಮಗೆ ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ಅದೇ ಥರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸಿಗೆ ಕೂಡ ನಮಗೆ ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಯಾವ್ದಾವುದು ರೈಲ್ವೇಸು, SSC, ಬ್ಯಾಂಕಿಂಗು ಇದಕ್ಕೆಲ್ಲ ನಮಗೆ ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ. ಯಾಕಂದರೆ ಅದು ಸೆಂಟ್ರಲ್ಲಿಂದ, ಯಾಕಂದರೆ ಸೆಂಟ್ರಲ್ ಎಕ್ಸಾಮ್ಸ್ ಅವೆಲ್ಲ. ಸೊ ಅವರು ಸೆಂಟ್ರಲಿಂದನೇ ನೋಡ್ಕೊತಾರೆ, ಸ್ಟೇಟ್ಗೂ ಅದಕ್ಕೂ ಏನು ಸಂಬಂಧ ಇರಲ್ಲ. ಸೊ ಅವರು ಅಲ್ಲಿ ನಮಗೆ ಸೆಂಟ್ರಲ್ ಸರ್ಟಿಫಿಕೇಟ್ ಕೇಳ್ತಾರೆ. ಯಾಕೆ ಸೆಂಟ್ರಲ್ ಸರ್ಟಿಫಿಕೇಟ್ ಕೇಳ್ತಾರೆ ಅಂತ ಅಂದರೆ ಸ್ಟೇಟ್ ಸರ್ಟಿಫಿಕೇಟಲ್ಲಿ ಕೆಲವೊಂದು ನಮಗೆ ಇವಾಗ 2A 3A ಅನ್ನೋದು ಇಲ್ಲಿ ನಮಗೆ ಸೆಂಟ್ರಲಲ್ಲಿ 2A 3A ಅಂತ ಬರೋಲ್ಲ. ಅಲ್ಲಿ ನಮಗೆ OBC, SC ST ಈ ಥರ ಬರುತ್ತೆ. ಓಕೆನಾ? ಇಲ್ಲಿ ಹಾಕಿದ್ದೀನಿ ನೋಡಿ, OBC SC ST ಈ ಥರ ಬರುತ್ತೆ. ನಮಗೆ 2A 3A ಅಂತ ಬರೋಲ್ಲ. ಈ 2A 3A ಅನ್ನೋದು ನಮಗೆ ಸ್ಟೇಟಲ್ಲಿ ನಾವು ಡಿವೈಡ್ ಮಾಡ್ಕೊಂಡು ನಾವು ಅದನ್ನು ಸಬ್ ಕ್ಯಾಟಗರಿ ಮಾಡ್ಕೊಂಡಿರೋದು. ಬಟ್ ಸೆಂಟ್ರಲಲ್ಲಿ ಆ ಥರ ಇರೋಲ್ಲ. ಬಟ್ ಈ 2A 3A ಕ್ಯಾಟಗರೀಸು ಸೆಂಟ್ರಲ್ಲಿ ಕೂಡ ಇರ್ತಾವ ಇಲ್ವಾ ಅಂತ ನಾವು ಸೆಂಟ್ರಲ್ ಲಿಸ್ಟಲ್ಲಿ ನೋಡ್ಕೊಬೇಕಾಗುತ್ತೆ. ಓಕೆ, SC ST ಅಂತ ಅಂದರೆ ಅದು ಎಲ್ಲರಿಗೂ ಸೇಮು. ಸ್ಟೇಟಲ್ಲಿ SC ST ಅಂದು ಒಂದೇ, ಸೆಂಟ್ರಲಲ್ಲಿ SC ST ಅಂತ ಅಂದ್ರೂ ಒಂದೇ. ಆದರೆ 2A 3A ಅಂತ ಅಂದರೆ ಸ್ಟೇಟಲ್ಲಿ ನಮಗೆ ಕೆಲವೊಂದು ರಿಸರ್ವೇಷನ್ಸು ಕ್ಯಾಟಗರೀಸ್ ಸಿಗ್ತವೆ, ಓಕೆನಾ? ಆದರೆ ಕೆಲವೊಂದು ಬೆನಿಫಿಟ್ಸ್ ಸಿಗ್ತವೆ 2A 3Aಗೆ. ಇದೇ 2A 3A ಸರ್ಟಿಫಿಕೇಟ್ ಅಂತ ತೊಗೊಂಡೋಗಿ ಸೆಂಟ್ರಲ್ ಎಕ್ಸಾಮ್ಸಿಗೆ ಕೊಟ್ಟರೆ ಅವ್ರು ಅಕ್ಸೆಪ್ಟ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ. ಸೊ ನಮಗೆ ಸೆಂಟ್ರಲ್ ಸರ್ಟಿಫಿಕೇಟೇ ಬೇಕು. ಆದರೆ ಇಲ್ಲಿ ನಮಗೊಂದು ಡೌಟ್ ಬರೋದೇನು, ನಮಗೆ ಇವಾಗ ಯಾವುದೊಂದು ಫಾರ್ ಎಕ್ಸಾಂಪಲ್ ಗೌಡಸ್ ಅಂದ್ಕೊಳ್ಳಿ, ಗೌಡಸು ಸೆಂಟ್ರಲ್ ಕ್ಯಾಸ್ಟ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಬೇಕು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಸೆಂಟ್ರಲ್ದು ಲಿಸ್ಟ್ ಕೊಟ್ಟಿದ್ದೀನಿ. ಸೊ ಆ ಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ ಲಿಸ್ಟಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಏನಾದ್ರು ಇದ್ದರೆ ನೀವು ಸೆಂಟ್ರಲ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಕೊಬೋದು. ಓಕೆನಾ? ಸೊ ಇದು ಸಿಂಪಲ್.
ಸೊ ಸೆಂಟ್ರಲ್ ಸರ್ಟಿಫಿಕೇಟ್ಸ್ ಬಂದು ನಮಗೆ ಸೆಂಟ್ರಲ್ ಜಾಬ್ಸ್ಗೆ ಅಥವಾ ಸೆಂಟ್ರಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ಗೆ ಜಾಯ್ನ್ ಆಗೋಕ್ಕೆ ಬೇಕು. ಸ್ಟೇಟ್ ಬಂದು ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ಗೆ ಅಥವಾ ಸ್ಟೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ಗೆ ಜಾಯ್ನ್ ಆಗೋಕ್ಕೆ ಬೇಕು. ಓಕೆ, ಸ್ಟೇಟಲ್ಲಿ ಕನ್ನಡ ಬರುತ್ತೆ, ಕನ್ನಡದಲ್ಲೂ ಬರುತ್ತೆ, ಇಂಗ್ಲೀಷಲ್ಲೂ ಬರುತ್ತೆ. ಸೆಂಟರಲ್ಲಿ ನಮಗೆ ಇಂಗ್ಲೀಷಲ್ಲಿ ಮಾತ್ರ ಬರುತ್ತೆ. ಇವಾಗ ನಾನು ಫಾರ್ಮ್ಯಾಟ್ಸ್ ತೋರಿಸ್ತೀನಿ ನೋಡಿ. ಸೊ ಇವಾಗ ಇದು ನೀವು ನೋಡ್ತಾ ಇರೋದು ಕರ್ನಾಟಕ ಗೌರ್ಮೆಂಟದು, ಓಕೆನಾ, ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಇದರಲ್ಲಿ ನಮಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಕೊಡ್ತಾರೆ, ಫಾರ್ಮ್ ಎಫ್ ಅಂತ ಕೊಡ್ತಾರೆ. ಇದು ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ ತೊಗೊಂಡಿರೋದ್ರಿಂದ ನನಗೆ ಇಲ್ಲೇನು ಕೊಟ್ಟಿಲ್ಲ, ಇಲ್ಲೇನು ಬಂದಿಲ್ಲ. ಅದೇ ನೀವು ಎಜುಕೇಷ್ನಲ್ ಪರ್ಪಸ್ಗೆ ಅಂತ ಕೊಟ್ಟಾಗ ಈ ಫಾರ್ಮ್ ಎಫ್ ಕೆಳಗಡೆ ಇಲ್ಲಿ ಎಜುಕೇಷ್ನಲ್ ಪರ್ಪಸ್ ಅಂತ ಕೊಡ್ತಾರೆ. ಸೊ ಇಲ್ಲಿ ನಂಗೆ ಮೌಸಿಂದ ಬರೀತಾ ಇರೋದು, ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೋಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮಗೆ ಈ ಫಾರ್ಮ್ ಎಫ್ ಕೆಳಗೆ ಏನು ಬರುತ್ತೆ, ಎಜುಕೇಷನ್ ಪರ್ಪಸ್ ಅಂತ ಕೊಡ್ತಾರೆ. ಯಾವಾಗ ನಮಗೆ ಅದು ಎಜುಕೇಷನ್ ಪರ್ಪಸ್ ಆಗಿದೆ, ಎಂಪ್ಲಾಯ್ಮೆಂಟ್ ಪರ್ಪಸ್ ಅಂದರೆ ಕೊಡಲ್ಲ. ಇಲ್ಲಿ ಏನು ಇಂಗ್ಲೀಷಲ್ಲಿ ಇದೆಯೋ ಸೇಮ್ ಅದೇ ಕನ್ನಡದಲ್ಲೂ ಇರುತ್ತೆ, ಕನ್ನಡದಲ್ಲಿ ತೊಗೊಂಡ್ರೆ, ಓಕೆನಾ. ಸೊ ಇದು ನಮಗೆ ಇವಾಗ ನೀವು ನೋಡ್ತಾ ಇರೋದು ಯಾವುದು ಸ್ಟೇಟ್ ಸರ್ಟಿಫಿಕೇಟು. ಸೊ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಹೆಡ್ಡಿಂಗ್ ಇರುತ್ತೆ. ಇಲ್ಲಿ ನಮ್ಮ ಆರ್ ಡಿ ನಂಬರ್ ಇರುತ್ತೆ, ಅದಾದಮೇಲೆ ಅದ್ರ ಬಾರ್ ಕೋಡ್ ಇರುತ್ತೆ. ಅದಾದಮೇಲೆ ದಿಸ್ ಈಸ್ ಟು ಸರ್ಟಿಫೈ ಮಿಸ್ಟರ್ ಕುಮಾರ್ ನಿಮ್ಮ ಹೆಸರು ಇರುತ್ತೆ, ನಿಮ್ಮ ಅಪ್ಪ ಅಮ್ಮನ ಹೆಸರು ಇರುತ್ತೆ, ನೀವು ಎಲ್ಲಿರೋದಿರುತ್ತೆ. ಅದಾದಮೇಲೆ ನಿಮಗೆ ಕೆಲವೊಂದು ಕ್ಲಾಸಸ್ ಇರುತ್ತೆ, ಅದು ಅವ್ರು ಮೆನ್ಷನ್ ಮಾಡಿರ್ತಾರೆ. ನೀವು ಅದ್ರ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ, ಓಕೆನಾ. ಸೊ ಇದು ನಮಗೆ ನಾರ್ಮಲ್ ಆಗಿ ಇದು ಫಾರ್ಮ್ಯಾಟು ಯಾವುದು ಸ್ಟೇಟಿದು, ಓಕೆ. ಅದೇ ಸೆಂಟ್ರಲ್ದು ಸೇಮ್ ಹಿಂಗೆ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಆದರೆ ಸ್ಟೇಟದ್ದು ಬಂದು ನಮಗೆ ದಿಸ್ ಸರ್ಟಿಫಿಕೇಟ್ ಈಸ್ ವ್ಯಾಲಿಡ್ ಫಾರ್ 5 years, ವ್ಯಾಲಿಡ್ ಫಾರ್ 5 years ಇರುತ್ತೆ ಸ್ಟೇಟ್ ಸರ್ಟಿಫಿಕೇಟು. ಆದರೆ ಸೆಂಟ್ರಲ್ ಸರ್ಟಿಫಿಕೇಟ್ ನಮಗೆ 5 years ಇರಲ್ಲ, 1 ವರ್ಷ. ಇವಾಗ ಸೆಂಟ್ರಲ್ದು ತೋರಿಸ್ತೀನಿ ನೋಡಿ, ಇದು ಸೆಂಟ್ರಲ್ ಸರ್ಟಿಫಿಕೇಟು. ಇಲ್ಲಿ ನೋಡಿ ಮೇಯ್ನಾಗಿ ಇಲ್ಲಿ ನಮಗೆ ಏನು ಡಿಫ್ರೆನ್ಸು ಅಂತಂದರೆ ಅದಕ್ಕೂ ಇದಕ್ಕೂ ನಮಗೆ ಒಂದು ಲೈನ್ ಡಿಫ್ರೆನ್ಸ್ ಅಷ್ಟೇ ನೋಡಿ. ಫಾರ್ಮ್ ಆಫ್ ಸರ್ಟಿಫಿಕೇಟ್ ಟು ಬಿ ಪ್ರೊಡ್ಯೂಸ್ಡ್ ಬೈ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಇವಾಗ ನಾನು OBC ಕ್ಯಾಟಗರಿಗೆ ಸೇರಿದವನು. ಸೊ OBC ಸರ್ಟಿಫಿಕೇಟ್ ನಾನು ಮಾಡಿಸ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು OBC ಸರ್ಟಿಫಿಕೇಟ್ ತೋರಿಸ್ತಾ ಇದ್ದೀನಿ. SC STದು ಇದೇ ಥರ ಇರುತ್ತೆ, ಸ್ವಲ್ಪ ಲಿಟಲ್ ಪ್ರೊಸೆಸ್ ಚೇಂಜ್, ನಾನು ಅದನ್ನ ಹೇಳ್ತೀನಿ ನಿಮಗೆ ಒಂದು ನಿಮಿಷ. ಸೊ ಇಲ್ಲಿ ಫಾರ್ಮ್ ಆಫ್ ಸರ್ಟಿಫಿಕೇಟ್ ಟು ಬಿ ಪ್ರೊಡ್ಯೂಸ್ಡ್ ಬೈ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪ್ಲೈಯಿಂಗ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಪೋಸ್ಟ್, ಕಾಣಿಸ್ತಿದೆಯಲ್ಲ, ಅಪಾಯಿಂಟ್ಮೆಂಟ್ ಆಫ್ ಪೋಸ್ಟ್ ಅಥವಾ ಅಡ್ಮಿಷನ್ ಟು ಸೆಂಟ್ರಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್, ಓಕೆ, ಅಂಡರ್ ಗೌರ್ನಮೆಂಟ್ ಆಫ್ ಇಂಡಿಯಾ. ಈ ಲೈನ್ ಇಲ್ಲ ಅಂತ ಅಂದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ಸ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿ ನನ್ನ ಹತ್ರ OBC ಅಥವಾ SC ST ಸರ್ಟಿಫಿಕೇಟ್ ಇದೆ ಅಂತ ಅಪ್ಲೈ ಮಾಡಿಬಿಟ್ಟು ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನೀವು ಕೊಟ್ಟಿಲ್ಲ ಅಂತ ಅಂದರೆ ನಿಮ್ಮನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಕೂಡ ಸೇಮ್ ಸರ್ಟಿಫಿಕೇಟ್ ನಂಬರ್ ಇರುತ್ತೆ, ಅದ್ರ ಜೊತೆಗೆ ನಮಗೆ ಬಾರ್ ಕೋಡ್ ಇರುತ್ತೆ. ಇಲ್ಲಿ ನಮಗೆ ಫಾದರ್ ನೇಮ್ ಇರುತ್ತೆ, ಮದರ್ ನೇಮ್ ಇರುತ್ತೆ, ನಮ್ಮ ನೇಮ್ ಇರುತ್ತೆ, ಎಲ್ಲಿರೋದು ನಮ್ಮ ಅಡ್ರೆಸ್ ಇರುತ್ತೆ. ಅದಾದಮೇಲೆ ಅದು ಕ್ಲಾಸು ಅಂದರೆ ಇಲ್ಲಿ ಈ ಕ್ಯಾಟಗರಿ ಅಂದರೆ ನಮ್ಮದೊಂದು ಕ್ಯಾಸ್ಟ್ ಇರುತ್ತಲ್ಲ, ಆ ಕ್ಯಾಸ್ಟ್ ಏನು OBCಗೆ ರಿಲೇಟೆಡ್ ಆಗಿದೆ ಅಂದ್ಬಿಟ್ಟು ಅವ್ರು ಆ್ಯಸ್ ಪರ್ ದಿ ಲಾ ಇರುತ್ತಲ್ಲ, ಆ ಲಾದ ಕ್ಲಾಸ್ ಇಲ್ಲಿ ಹಾಕಿರ್ತಾರೆ. ಸೊ ಅದು ನಮಗೆ ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಕಲ್ಲ, ಅದೆಲ್ಲ ಆಟೋಮೆಟಿಕ್ಕಾಗಿ ಪ್ರಿಂಟಾಗಿ ಬಂದುಬಿಡುತ್ತೆ. ಸೊ ಇಲ್ಲಿ ನೇಮು ಇದೆಲ್ಲ ಬರುತ್ತೆ, ಅರ್ಥ ಆಗ್ತಿದ್ದಿಲ್ವ. ಸೊ ಇದು ನಮಗೆ ಸೆಂಟ್ರಲ್ ಫಾರ್ಮೇಟು, ಓಕೆ. ಇದಕ್ಕೆ ಏನು ಡಿಫ್ರೆನ್ಸ್ ಏನಿಲ್ಲ, ಇದೊಂದು ಲೈನ್ ಡಿಫ್ರೆನ್ಸ್ ಅಷ್ಟೇ, ಅಂಡರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇರಬೇಕು, ಓಕೆ. ಅದಾದಮೇಲೆ ಕ್ಲಾಸ್ ಮೆನ್ಷನ್ ಮಾಡಿರ್ತಾರೆ, ನಮಗೆ ಇದರಲ್ಲಿ ಕ್ಲಾಸಸ್ ಇರೋಲ್ಲ. ಇದರಲ್ಲಿ ಸ್ಟೇಟ್ ಆ್ಯಸ್ ಪರ್ ಸ್ಟೇಟ್ ಕ್ಲಾಸ್ ಇರುತ್ತೆ, ಓಕೆ. ಸ್ಟೇಟಲ್ಲಿ ಅವ್ರು ಏನು ಕೇಳಿರ್ತಾರೋ ಆ ಥರ, ಬಟ್ ಅಲ್ಲಿ ನಮಗೆ ಸೆಂಟ್ರಲ್ಲಿ ಏನು ಕೇಳಿರ್ತಾರೋ ಆ ಥರ ಇರುತ್ತೆ. ಸೊ ಈಗ ಫಾರ್ಮ್ಯಾಟ್ಸ್ ಗೊತ್ತಾಯ್ತಲ್ವ ಹೆಂಗಿರುತ್ತೆ ಅಂತ. ಸೊ ಇದು ನಮಗೆ ಪರ್ಪಸ್ಸು ಗೊತ್ತಾಯಿತು, ಯಾವ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ ಅಂತ ಗೊತ್ತಾಯಿತು. ಸೊ ಸೆಂಟ್ರಲ್ಲಿ ಹೆಂಗೆ, ಸ್ಟೇಟಲ್ಲಿ ಹೆಂಗೆ ಅಂತ ಗೊತ್ತಾಯಿತು. ಅದ್ರಲ್ಲಿ ಮತ್ತೆ ನಮಗೆ ಕೆಲವೊಂದು ಸಲ ನೀವು ಯಾವಾಗಾರು ಕೇಳಿರ್ತೀರ ಕ್ರಿಮಿ ಲೇಯರ್ ಕೊಡಬೇಕು ಅಥವಾ ನಾನ್ ಕ್ರಿಮಿ ಲೇಯರ್ ಕೊಡಬೇಕು ಅಂತ. ಸೊ ಸಿಂಪಲಾಗಿ ಕ್ರಿಮಿ ಲೇಯರ್ ಅಂತಂದರೆ ನಿಮ್ಮ ಪೇರೆಂಟ್ಸ್ ಇನ್ಕಮ್ಮು 8 lakhsಗೂ ಮೇಲಿದ್ದರೆ ನೀವು ಕ್ರಿಮಿ ಲೇಯರ್ಗೆ ಬರ್ತೀರಾ. ಸೊ ಕ್ರಿಮಿ ಲೇಯರ್ಗೆ ನೀವು ಬಂದಾಗ ನಿಮಗೆ ರಿಸರ್ವೇಷನ್ ಸಿಗೋಲ್ಲ. ರಿಸರ್ವೇಷನ್ ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ OBC ಅವ್ರಿಗೆ ಇಷ್ಟು ಕ್ಯಾಟಗರಿ ಇಷ್ಟು % ಅಂತ ಇರುತ್ತೆ ಎಕ್ಸಾಮ್ಸಲ್ಲಿ, ಕರೆಕ್ಟ್ ಅಲ್ವಾ. ಸೊ ನೀವು OBC ಕ್ರಿಮಿ ಲೇಯರಲ್ಲಿದ್ದರೆ ನಿಮಗೆ ಆ ಸೀಟ್ ಪರ್ಸೆಂಟೇಜಲ್ಲಿ ನಿಮಗೆ ಸಿಗೋಲ್ಲ, ಬಟ್ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮಗೆ, ಓಕೆ. ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ, ಆದರೆ ನಿಮಗೆ ಸೀಟ್ ರಿಸರ್ವೇಷನ್ ಇರುತ್ತಲ್ಲ ಅದು ಸಿಗೋಲ್ಲ. ಸೊ ನಾನ್ ಕ್ರಿಮಿ ಲೇಯರ್ ಇದ್ದವ್ರಿಗೆ ಅಂದರೆ ಪೇರೆಂಟ್ಸ್ ಇನ್ಕಮ್ ಲೆಸ್ ದೆನ್ 8 lakhs ಇರಬೇಕು. ಸೊ 8 lakhs ಅಂತಂದರೆ ಬರೀ ಇನ್ಕಮ್ ಅಲ್ಲ, ಅದರಲ್ಲಿ ನಿಮ್ಮದು ಡಿಡಕ್ಷನ್ಸು ಎಕ್ಸ್ಪೆನ್ಸಸ್ಸು ಎಲ್ಲ ಹೋಗಿ ನಿಮಗೆ ಇನ್ಕಮ್ 8 lakhs ಬಂದರೆ ಆವಾಗ ನಿಮಗೆ ಅದು ಕ್ರಿಮಿ ಲೇಯರ್ಗೆ ಅಥವಾ ನಾನ್ ಕ್ರಿಮಿ ಲೇಯರ್ಗೆ ಬರ್ತೀರಾ. ಸೊ ಕ್ರಿಮಿ ಲೇಯರ್ ಅಂತ ಅಂದರೆ ಮೋರ್ ದೆನ್ 8 lakhs ಇದ್ದರೆ ಕ್ರಿಮಿ ಲೇಯರ್ಗೆ ಬರ್ತೀರಾ. ನಾನ್ ಕ್ರಿಮಿ ಲೇಯರ್ ಅಂತ ಅಂದರೆ ಲೆಸ್ ದೆನ್ 8 lakhs ಇರಬೇಕು. ಸೊ ಆಲ್ಮೋಸ್ಟ್ 99% ಎಲ್ಲರೂ 8 lakhs ಕಮ್ಮಿನೇ ಇರ್ತಾರೆ, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ. ಸೊ ಎಲ್ಲರೂ ಅದ್ರ ಕೆಳಗಡೆ ಇರ್ತಾರೆ. ಸೊ ನಾನ್ ಕ್ರಿಮಿ ಲೇಯರ್ ಅಂತ ಅಂದರೆ ಗೊತ್ತಾಯ್ತಲ್ವ ಕ್ಲಿಯರಾಗಿ, 8 lakhsಗೂ ಕೆಳಗಿದ್ರೆ ಇನ್ಕಮ್ಮು ಪೇರೆಂಟ್ಸ್ದು, ಅವರು ನಾನ್ ಕ್ರಿಮಿ ಲೇಯರಿಗೆ ಬರ್ತಾರೆ. ಸೊ ನಾನ್ ಕ್ರಿಮಿ ಲೇಯರ್ ಅವ್ರಿಗೆ ಸೀಟ್ ರಿಸರ್ವೇಷನಲ್ಲಾಗಲಿ ಏಜ್ ರಿಲ್ಯಾಕ್ಸೇಷನ್ ಆಗಲಿ ಎರಡೂ ಸಿಗುತ್ತೆ. ಕ್ರಿಮಿ ಲೇಯರಲ್ಲಿ ಬಂದರೆ 8 lakhs ಅಬೋವ್ ಪೇರೆಂಟ್ಸ್ ಇನ್ಕಮ್ ಇದ್ದರೆ ಅವ್ರಿಗೆ ಸೀಟ್ ರಿಸರ್ವೇಷನ್ಸಲ್ಲಿ ಸಿಗೋಲ್ಲ, ಬಟ್ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ,
ಓಕೆ, ಈಗ ಪರ್ಪಸ್ ಗೊತ್ತಾಯಿತು, ಸೆಂಟ್ರಲ್ ಸರ್ಟಿಫಿಕೇಟ್ ಗೊತ್ತಾಯಿತು, ಕ್ಯಾಸ್ಟ್ ಸರ್ಟಿಫಿಕೇಟ್ ಹೆಂಗೆ ಅಂತ ಗೊತ್ತಾಯಿತು. ಸೊ ಈಗ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮಾಡ್ಸೋಕ್ಕೆ, ನನಗೆ ಈಗ ಎಷ್ಟೊಂದು ಎಕ್ಸಾಮ್ಸ್ ಬರ್ತಿದೆ, ನಾನು ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು. ಸೊ ನೀವು ಸ್ಟೇಟ್ ಎಕ್ಸಾಮ್ಸ್ ಏನಾದ್ರು ಬರೀತಾ ಇದ್ದರೆ ಆಧಾರ್ ಕಾರ್ಡು, 10th ಅಥವಾ 12th ಟಿ ಸಿ ಬೇಕು. ಟಿ ಸಿಲಿ ನಿಮ್ಮದು ಮೆನ್ಷನ್ ಆಗಿರಬೇಕು ಕ್ಯಾಸ್ಟು. ಸೊ ಅದು ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ. ಆದರೆ ಇದಕ್ಕೆ ಯಾವುದು ಸೆಂಟ್ರಲ್ ಸರ್ಟಿಫಿಕೇಟ್ ಬಂದಾಗ ಆಧಾರ್ ಕಾರ್ಡ್ ಇರಬೇಕು. SC ST ಅವ್ರಿಗೆ ಇದನ್ನು ಹೇಳ್ತಿರೋದು. ಆಧಾರ್ ಕಾರ್ಡ್ ಇರಬೇಕು. 10th to 12th ಟಿ ಸಿ, ಆ ಟಿ ಸಿಲಿ ಕ್ಯಾಸ್ಟ್ ಮೆನ್ಷನ್ ಆಗಿರಬೇಕು. SC ST ಆಗಿದ್ದರೆ ನೀವು ಸೆಲ್ಫ್ ಡಿಕ್ಲರೇಷನ್, ಅಲ್ಲಿ ನಿಮಗೆ ಬುಕ್ ಸ್ಟೋರ್, ಅಕ್ಕಪಕ್ಕ ಬುಕ್ ಸ್ಟೋರಲ್ಲಿ ತೊಗೊಂಡು ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ. ಅಲ್ಲಿ ನಿಮ್ಮ ನೇಮು, ಅಡ್ರೆಸ್ ಎಲ್ಲ ಫಿಲ್ ಮಾಡಿ, ಹೌದು ನಾನು SC STಗೆ ಸೇರಿದವರು ಅಂದ್ಬಿಟ್ಟು ಸೈನ್ ಮಾಡಿ ಕೊಡಬೇಕಾಗುತ್ತೆ. ಅದೇ ನೀವು OBC ಅವರಾಗಿದ್ದರೆ ಅಫಿಡೇವಿಟ್ ತೊಗೊಂಬರ್ಬೇಕಾಗುತ್ತೆ. ಲಾಯರ್ ಹತ್ರ ಹೋಗ್ಬಿಟ್ಟು ಒಂದು 250 ರೂಪಾಯಿ ಕೊಟ್ಟರೆ ಅವರು ನಿಮಗೆ ಅಫಿಡೇವಿಟ್ ಕೊಡ್ತಾರೆ. ಓಕೆನಾ. ಸೊ ಅದ್ರ ಜೊತೆಗೆ ನಿಮಗೆ ಆಧಾರ್ ತೊಗೊಂಡೋಗ್ಬೇಕು. 10th ಅಥವಾ 12th ಟಿ ಸಿ ತೊಗೊಂಡೋಗ್ಬೇಕು. ಆ ಟಿ ಸಿಲಿ ನಿಮಗೆ ಕ್ಯಾಸ್ಟ್ ಮೆನ್ಷನ್ ಆಗಿರಬೇಕು. ನಿಮ್ಮ ಕ್ಯಾಸ್ಟ್ ಅದ್ರಲ್ಲಿ ಮೆನ್ಷನ್ ಆಗಿರಲೇಬೇಕು. ಸೊ ಈ ಮೂರು ಇದ್ರೇ ನೀವು ಅಲ್ಲೋಗಿ ಅಪ್ಲೈ ಮಾಡೋಕ್ಕಾಗೋದು. ಈಗ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳ್ಕೊಂಡ್ವಿ, ಏನೇನು ಸರ್ಟಿಫಿಕೇಟ್ಸ್ ಸಿಗುತ್ತೆ ಅಂತ ತಿಳ್ಕೊಂಡ್ವಿ. ಎಲ್ಲಿ ಸಿಗುತ್ತೆ, ಹೆಂಗೆ ಮಾಡಿಸೋದು ಅಂತ ಅಂದರೆ ಹೌ ಟು ಗೆಟ್, ಹೆಂಗೆ ಮಾಡಿಸೋದು. ಸೊ ನಿಯರ್ ಬೈ ಕಂದಾಯ ಭವನ ಅಥವಾ ತಾಲೂಕು ಆಫೀಸ್ ಫಸ್ಟ್ ಆಪ್ಷನು, ಬೆಸ್ಟ್ ಆಪ್ಷನ್ನು. ಯಾಕಂತಂದರೆ ನೀವು ಕಂದಾಯ ಭವನ ಹತ್ರ ಹೋದರೆ ಈ ಸರ್ಟಿಫಿಕೇಟ್ಸ್ ಎಲ್ಲ ಇಸ್ಕೊತಾರೆ ಕ್ಲೀನಾಗೆ. ಒಂದು 50 ರೂಪಾಯಿ ಕೊಟ್ಟರೆ ಆರಾಮಾಗಿ ಮಾಡ್ಕೊಂಡು ಕೊಡ್ತಾರೆ. ಈ 21 ಡೇಸಲ್ಲಿ ನಿಮ್ಮ ಕೈಗೆ ಬಂದ್ಬಿಡುತ್ತೆ. ಏನು ಇದು ಡಾಕ್ಯುಮೆಂಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ. ಇಲ್ಲ ಕಂದಾಯ ಭವನ ಅಥವಾ ತಾಲೂಕು ಆಫೀಸ್ ಹತ್ರದಲ್ಲಿ ಇಲ್ಲ ಅಂತಂದರೆ ಸೈಬರ್ ಕೇಫಲ್ಲಿ ಯಾರು ನೆಟ್ ಇಟ್ಟಿರ್ತಾರಲ್ಲ, ಆನ್ಲೈನಲ್ಲಿ ಮಾಡ್ತಾರಲ್ಲ, ಅವ್ರ ಹತ್ರ ಮಾಡಿಸ್ಬೋದು. ಸೊ ಅವ್ರ ಹತ್ರ ಮಾಡಿಸಿದ್ರು ನಿಮಗೆ 21 ಡೇಸೇ ಬರುತ್ತೆ. ಇಲ್ಲ ನೀವೇ ಮಾಡ್ಕೊತೀನಿ, ನನಗೆ ಸ್ವಲ್ಪ ನಾಲೆಡ್ಜ್ ಇದೆ, ನನಗೆ ಫಾಲೋ ಅಪ್ ಮಾಡ್ತೀನಿ, ನನಗೆ ಗೊತ್ತು ಅಪ್ಲೈ ಮಾಡೋದು ಅಂತಂದರೆ ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಆನ್ಲೈನಲ್ಲಿ ಅಪ್ಲೈ ಮಾಡಿದಾಗ ಪ್ರಿಂಟು ನಿಮಗೆ ಕೈಗೆ ಸಿಗೋಲ್ಲ. ಫಸ್ಟ್ ಟೈಮ್ ಪ್ರಿಂಟು, ಸೆಕೆಂಡ್ ಟೈಮಿಂದ ತೊಗೊಬೋದು, ಡೂಪ್ಲಿಕೇಟ್ ತೊಗೊಬೋದು. ಫಸ್ಟ್ ಟೈಮ್ ಪ್ರಿಂಟು ನಿಮಗೆ ಸಿಗೋಲ್ಲ. ಫಸ್ಟ್ ಟೈಮ್ ಪ್ರಿಂಟು ಕೂಡ ನೀವು ನಿಯರ್ ಬೈ ಕಂದಾಯ ಭವನ ಅಥವಾ ತಾಲೂಕು ಆಫೀಸ್ಗೆ ಹೋಗಲೇಬೇಕು. ಸೊ ಅದಕ್ಕೆ ನಾನು ಹೇಳಿದ್ದು ನಿಯರ್ ಬೈ ಕಂದಾಯ ಭವನ ಅಥವಾ ತಾಲೂಕು ಆಫೀಸ್ ಬೆಸ್ಟು ಅಂತ. ಸೊ 21 ಡೇಸಲ್ಲಿ ಬಂದ್ಬಿಡುತ್ತೆ. ಇವಾಗ ನಿಮಗೆ ಡೌಟ್ ಇರುತ್ತೆ, ಇನ್ನು ಫಾರ್ ಎಕ್ಸಾಂಪಲು ಈಗ SSC CGL ಬಿಟ್ಟಿದ್ದಾರಲ್ವ. ಸೊ 24th ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ 24th ಜುಲೈ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಓಕೆ, 24th ಜುಲೈ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಸೊ ಈ 24th ಜುಲೈಗೆ ನೀವು ಇನ್ ಕೇಸ್ ಮುಂಚೆನೇ ಮಾಡಿಸಿದ್ರೆ, ಓಕೆ, ಕ್ರೂಷಿಯಲ್ ಡೇಟ್ ಅಂತ ಕೊಟ್ಟಿದ್ದಾರೆ. 24th ಜುಲೈ ಯಾವುದೇ ಎಕ್ಸಾಮ್ ಆಗಲಿ ಒಂದು ಕ್ರೂಷಿಯಲ್ ಡೇಟ್ ಕೊಡ್ತಾರೆ. ಸೊ ಆ ಕ್ರೂಷಿಯಲ್ ಡೇಟ್ ಇವಾಗ ಫಾರ್ ಎಕ್ಸಾಂಪಲ್ 24/7/2024, ಓಕೆ, ಇದು ನಮಗೆ ಕ್ರೂಷಿಯಲ್ ಡೇಟ್ ಇದೆ ಅಂದ್ಕೊಳ್ಳಿ. ಸೊ ಇದು ಕ್ರೂಷಿಯಲ್ ಡೇಟ್ ಇದ್ದರೆ ಈ ಡೇಟಿಗೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಎಂಡ್ ಆದರೆ ಪರವಾಗಿಲ್ಲ, ನೀವು ಅಪ್ಲೈ ಮಾಡ್ಕೊಬೋದು. 24/7/2024ಗೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ಎಂಡು ಡೇಟ್ ಆಗಿದ್ದರೆ ನೀವು ಅಪ್ಲೈ ಮಾಡ್ಕೊಬೋದು. ಇನ್ ಕೇಸ್ ನಿಮ್ಮದು 23ನೇ ಎಂಡ್ ಆಗ್ತಿದೆ ಅಂತ ಅಂದರೆ ಕೂಡ ನೀವು ಹೊಸದಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಕ್ರೂಷಿಯಲ್ ಡೇಟ್ವರೆಗೂ ನಿಮ್ಮದು ವ್ಯಾಲಿಡ್ ಇರಬೇಕು ಸರ್ಟಿಫಿಕೇಟ್, ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಸೊ ಇದನ್ನು ಹುಷಾರಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, 25th ಇರ್ಬೋದು, ಓಕೆ, 24th ಕೂಡ ಇರ್ಬೋದು, 23 ಇರೋಂಗಿಲ್ಲ. ನಂದು ಆಲ್ರೆಡಿ ಇದೆ, ಓಕೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಡೇಟು ಇದೆ ಅಂತ ಅಂದರೆ ಆರಾಮಾಗಿ ಅಪ್ಲೈ ಮಾಡಿ. ಡೇಟ್ ಮುಗೀತಾ ಇದೆ 23rd ಅಥವಾ 24th ಮುಗೀತಾ ಇದೆ. 24th ಮುಗಿದ್ರೆ ನೋ ಪ್ರಾಬ್ಲಮ್, 23rd ಮುಗಿದ್ರೆ ಪ್ರಾಬ್ಲಮ್. ಹೊಸ್ದಾಗಿ ಮಾಡಿಸ್ಕೊಳ್ಳಿ. ಸೊ ಹೊಸ್ದಾಗಿ ಹೆಂಗೆ ಮಾಡಿಸ್ಕೊಬೇಕು ಹೇಳಿದ್ದೀನಿ. ಇನ್ ಕೇಸ್ ಇವಾಗ ನಾನು ಆಲ್ರೆಡಿ ಅಪ್ಲೈ ಮಾಡಿಬಿಡ್ತೀನಿ, ಅದಾದಮೇಲೆ ನಾನು ಎಕ್ಸಾಮ್ ಒಂದು ತಿಂಗಳಾದಮೇಲೆ ಅಪ್ಲೈ ಮಾಡಿಬಿಟ್ಟು ಒಂದು ತಿಂಗಳಾದಮೇಲೆ ಮಾಡಿಸ್ಕೊತೀನಿ, ಇನ್ನೂ ಎಕ್ಸಾಮಿಗೆ ಟೈಮ್ ಇದೆ ಅಂತ ಅಂದರೆ ನಿಮ್ಮದು ವರ್ಕೌಟ್ ಆಗೋಲ್ಲ, ನಿಮ್ಮದು ಅಲ್ಲಿ ಕೂಡ ರಿಜೆಕ್ಟ್ ಮಾಡ್ತಾರೆ. ಸೊ ನಿಮಗೆ ಲಾಸ್ಟ್ ಡೇಟ್ ಯಾವತ್ತಿರೋದು 24th ಅಪ್ಲೈ ಮಾಡೋಕ್ಕೆ, 24/7/2024. ಸೊ 24/7/2024 ಒಳಗಡೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಬೇಕು. ಅಷ್ಟು ದಿವಸದಲ್ಲಿ ಬರುತ್ತಾ ಅಂತ ನಿಮಗೆ ಡೌಟ್ ಇರುತ್ತೆ. ಬರುತ್ತೆ. ಯಾಕೆ ಅಂತಂದರೆ ನೀವು ಹೋಗಿ ಅಪ್ಲೈ ಮಾಡಿದ ದಿವಸನೇ ನಿಮಗೆ ಒಂದು RD ನಂಬರ್ ಸಿಗುತ್ತೆ. ಅದೇ RD ನಂಬರಲ್ಲಿ ನಿಮಗೆ ನಿಮ್ಮ ಸರ್ಟಿಫಿಕೇಟ್ ಬರುತ್ತೆ. ಓಕೆ, ಸಿಂಪಲ್ಲಾಗಿ ಅದೇ RD ನಂಬರಲ್ಲೇ ಬರುತ್ತೆ. ಸೊ ಆ RD ನಂಬರನ್ನೇ ಇಲ್ಲಿ ನೀವು ಯಾಕಂದರೆ SSC CGLಲ್ಲಿ ನಿಮ್ಗೆ RD ನಂಬರ್ ಕೇಳಲ್ಲ, ಒಂದೊಂದು ಎಕ್ಸಾಮ್ಸಲ್ಲಿ ಕೇಳುತ್ತೆ. ಸೊ ಅದೇ RD ನಂಬರ್ ತಂದು ಅಲ್ಲಿ ಹಾಕಿದ್ರೆ ಮುಗಿದೋಗುತ್ತೆ. ಓಕೆ, ಸೊ 24th ಕ್ರೂಷಿಯಲ್ ಡೇಟ್ ಎಲ್ಲ ಎಕ್ಸಾಮ್ಸಲ್ಲೂ ಕೊಟ್ಟಿರ್ತಾರೆ. ನಾನು ಜಸ್ಟ್ SSC CGL ಎಕ್ಸಾಂಪಲ್ ತೊಗೊಂಡೆ ಅಷ್ಟೇ. ಸೊ ಕ್ರೂಷಿಯಲ್ ಡೇಟ್ಗೆ ಮುಗಿದ್ರೆ ನೋ ಪ್ರಾಬ್ಲಮ್. ಅದಕ್ಕಿಂತ ಮುಂಚೆ ಮುಗೀತಾ ಇದೆ, ಹೊಸ್ದಾಗಿ ಮಾಡಿಸ್ಕೊಳ್ಳಿ. ಹೊಸ್ದಾಗಿ ಅಪ್ಲೈ ಮಾಡ್ತೀನಿ ಅನ್ನೋರು ಕ್ರೂಷಿಯಲ್ ಡೇಟು ಈ 24th ಇದ್ದರೆ 24th ಒಳಗಡೆ ನಿಮ್ಮದು ಸ್ಟಾರ್ಟ್ ಆಗಬೇಕು. ಓಕೆನಾ, ವ್ಯಾಲಿಡಿಟಿ ಅನ್ನೋದು ಸ್ಟಾರ್ಟ್ ಆಗಬೇಕು. ಬೆಸ್ಟ್ ಅಡ್ವಾಂಟೇಜ್ ಏನು ಅಂತಂದರೆ ನಿಮಗೆ ಯಾವತ್ತು ಹೋಗಿ ನೀವು ಅಪ್ಲೈ ಮಾಡ್ತಿರೋ ಕಂದಾಯ ಭವನಲ್ಲಾಗಲಿ ಎಲ್ಲಾದರೂ
ಆವತ್ತಿನ ಡೇಟಲ್ಲೇ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. 21 ಡೇಸ್ ಆದಮೇಲೆ ಬರ್ಬೋದು, ಬಟ್ ನೀವು ಯಾವತ್ತು ಅಪ್ಲೈ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ತಿರಲ್ವ ಆವತ್ತಿನ ಡೇಟಲ್ಲೇ ನಿಮಗೆ ಆ ಒಂದು ಸರ್ಟಿಫಿಕೇಟ್ ಅನ್ನೋದು ಬರುತ್ತೆ. ಸೊ ನಿಮ್ಗೆ ಅಲ್ಲಿ ಯಾವ ಆರ್ ಡಿ ನಂಬರ್ ಕೊಡ್ತಾರೋ ಅದನ್ನು ತಗೊಂಬಂದು ಇಟ್ಕೊಂಬಿಡಿ, ಯಾವುದೇ ರೀತಿಯಾದ ಪ್ರಾಬ್ಲಮ್ಮು ಇರೋಲ್ಲ. ಓಕೆ, ಸೊ ನನಗೆ ಗೊತ್ತಿರೋ ಡೌಟ್ಸ್ ಎಲ್ಲ ಹೇಳಿದ್ದೀನಿ. ಇನ್ ಕೇಸ್ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ, ನೇಮ್ ಚೇಂಜ್ ಇರುತ್ತೆ, ನೇಮ್ ತಪ್ಪಾಗ್ಬಿಟ್ಟಿದೆ, ಸೊ ಅವಾಗೇನು ಮಾಡೋದು, ಅಥವಾ ಅಡ್ರೆಸ್ ತಪ್ಪಾಗಿದೆ, ಅಡ್ರೆಸ್ ಚೇಂಜ್ ಆಗಿದೆ, ಅವಾಗೇನು ಮಾಡೋದು ಅಂತಂದರೆ ಸಿಂಪಲ್ಲಾಗಿ ಏನು ಮಾಡೋಕ್ಕಾಗಲ್ಲ. ನೀವು ಅಡ್ರೆಸ್ ಚೇಂಜ್ ಮಾಡ್ಕೊಬೋದು, ಅಡ್ರೆಸ್ ಚೇಂಜು ನಿಮ್ಗೆ ಆಪ್ಷನ್ ಇದೆ, ಆನ್ಲೈನಲ್ಲಿ ಮಾಡ್ಕೊಬೋದು. ನೇಮ್ ತಪ್ಪಾಗಿದ್ದರೆ ನಿಮ್ಮ ನೇಮ್ ಆಗಲಿ, ನಿಮ್ಮ ಮದರ್ ನೇಮ್ ಆಗಲಿ, ಫಾದರ್ ನೇಮ್ ಆಗಲಿ ಎಕ್ಸಾಕ್ಟಾಗಿ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಅದೇ ಇರಬೇಕು. ಬೇರೆ ಏನಾರು ಇದ್ದರೆ ನಿಮ್ಮದು ಮತ್ತೆ ರಿಜೆಕ್ಟ್ ಆಗುತ್ತೆ. ಸುಮ್ಮನೆ ಎಷ್ಟೋ ಕಷ್ಟಪಟ್ಟು ಎಕ್ಸಾಮ್ ಬರೆದಿರ್ತೀರ, ಲಾಸ್ಟಿಗೆ ಬಂದು ರಿಜೆಕ್ಟ್ ಆಗಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ ಕೇಸ್ ತಪ್ಪಾಯ್ತಾ ಮತ್ತೆ ಅಪ್ಲೈ ಮಾಡಿ, ರೀಅಪ್ಲೈ ಮಾಡಿ. ಓಕೆ, ಇನ್ ಕೇಸ್ ಅಡ್ರೆಸ್ಸಲ್ಲಿ ಏನಾದ್ರು ತಪ್ಪಿದರೆ ಅಡ್ರೆಸ್ ನಿಮಗೆ ಆನ್ಲೈನಲ್ಲಿ ಮಾಡ್ಕೊಬೋದು, ಆನ್ಲೈನಲ್ಲಿ ಅಡ್ರೆಸ್ನ ಚೇಂಜ್ ಮಾಡ್ಕೊಬೋದು. ಓಕೆನಾ? ಸೊ ನನಗೆ ಗೊತ್ತಿರೋದೆಲ್ಲ ಹೇಳಿದ್ದೀನಿ. ಇನ್ ಕೇಸ್ ಏನಾದ್ರು ಇನ್ನೂ ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ಸಲ್ಲಿ ಏನಾದ್ರು ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಇಲ್ಲಿವಾಗ ನಾನು ಹೇಳಿದ್ನಲ್ಲ, ಸೆಂಟ್ರಲ್ ಲಿಸ್ಟಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಕ್ಯಾಟಗರಿ ಇದೆಯಾ, ನಿಮ್ಮ ಕ್ಯಾಸ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಅದಾದಮೇಲೆ ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕು. ಓಕೆ, ಅಲ್ಲಿ ನೋಡ್ಕೊಳ್ಳಿ. ನಿಮ್ಗೇನೋ ಡೌಟ್ಸ್ ಇದ್ದರೆ ನನಗೆ ಕೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.